ಮಿತಿ ಮೀರ ಎಲ್ಲಾನು ಹೀಗೆ ಆಗುತ್ತೆ. ಅಯ್ಯೋ ಪ್ರಾಣಿಗಳು ಬರ್ತಿದ್ದಲ್ಲ. ಸರಿ, ಈ ಮನೆಯಲ್ಲಿ ಅಥವಾ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ನೀನೊಬ್ಳೇ ಇಲ್ಲಮ್ಮ, ನೀನೊಬ್ಳೇ ಮಹಾರಾಣಿ ತರ ಬೇರೆ, ನಾವೇ ಹೋಗ್ತೀವಿ. ನಡೀತಪ್ಪು. ಅಲ್ಲ, ಕೊಟ್ಟ ಹೆಣ್ಣು ಕುಟುಂಬಕ್ಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಕಷ್ಟದ ಸುಖನು ಪಾಂಡುರಂಗ ನನ್ನ ಜೊತೆ ಇರ್ತಾರೆ. ನಾನು ಬರಲ್ಲ ರೀ. ಸತ್ತು ನೀನು ಈ ಪ್ರಾಣಿಗಳ ಜೊತೆನೇ ಇರ್ತೀಯ? ಆಗ ಸರಿ, ನಾನೊಬ್ಳೇ ಹೋಗ್ತೀನಿ. ಅಯ್ಯೋ ಅಯ್ಯೋ, ನೋಡ್ದನಮ್ಮ, ಒಡಹುಟ್ಟಿ ತಂಗಿಗಿಂತ ನೆನ್ನೆ ಮನೆ ಬಂದ್ರು ಅಣ್ಣಗೆ ಅವಳ ಹೆಚ್ಚಾಗ್ಬಿಟ್ಲು. ಈ ಮನೆ ಹೊಸಲು ಒಂದ್ಸಲಿ ದಾಟಿದ ಮೇಲೆ ಮತ್ತೆ ಬರೋ ಹೋಗಿಲ್ಲ. ಇವಾಗ ನಿಂಗೆ ಹಾಲು ಕುಡಿದಷ್ಟು ಖುಷಿ ಆಯ್ತಾ? ಏನ್ರಿ, ಅಂತೂ ಇನ್ನೊಬ್ಬ ಮಗನೆಲ್ಲ ಕರ್ಕೊಬಿಟ್ಟಲ್ಲ. ಹಾಗೆಗೋ ಮುದ್ದ ಆಗ್ತಿಲ್ವಾ? ಅಂತಸ್ಸು ಐಶ್ವರ್ಯ ಅನುಭವಿಸಿ ಮಗ ಮತ್ತೆ ಸಸಿ ದೂರ ಆಗಿದ್ದಾರೆ. ಇನ್ನೊಬ್ಬರೇ ಅಂತಪ್ರದ ರಾಕ್ಷಸಿಯಾಗಿ ಮೇರಿ. ಚಳಿ ಬಿಸಿಲಿದ್ರೆ ಅವನ ಮಾಡ್ತಾನೆ ಬಿಡಿ. ಹರಾಶಿವನ ಕಾಲದಲ್ಲಿ ಉಪ್ಪಬೇಕು ಅಂತಾಳೆ. ಅಯ್ಯೋ ಅಯ್ಯೋ, ನಿನ್ನಿಂದ ನಮ್ಮ ಮನೆ ಬಿಟ್ಟೋದಂಗಾಯ್ತಲ್ಲೇ. ಈಗ ಖುಷಿ ಆಯ್ತಾ? ಈಗ ಬಂದ ಕಾಲತ್ತು ದೇವಿ, ಹೇಗೆ ಏನಿಲ್ಲ ಸ್ವಾಮಿ, ನೀನು ನನ್ನ ರಕ್ಷಸ್ಥಾನ. ನಿನ್ನ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯದೆ, ತಿಳಿದರೇನು ಬಂತು ಸ್ವಾಮಿ. ದೇವಿ, ಹೇಗೆ ಈ ಕೆಳಗಿನ ವಂದನ ನಿನಗೆ ಸಲ್ಲರು ಸ್ವಾಮಿ. ನನ್ನ ಚಿಂತೆ ನಿಮಗೆ ತಿಳಿಯದೇನು? ಸತಿ ಸತ್ತು ಬಾಯಿ ಪಡುತ್ತಿರುವ ಪಾಡು ನಾನು ನೋಡಲಾರೆ. ಅದಕ್ಕಾಗಿ ನಾನು ಈ ತೀರ್ಮಾನಕ್ಕೆ ಬಂದಿರುವೆ. ದೇವಿ, ಈ ಬಡಪಾಯಿ ಮೇಲೆ ಮುನಿಸು ಸ್ವಾಮಿ. ಸರ್ವಾಂತರ್ಯಾಮಿಯಾಗಿರುವ ನೀವು ಹೀಗೆ ವರ್ತಿಸುವುದು ಸಲ್ಲ. ದೇವಿ, ನಾನು ನಿಮಗೆ ಮೊದಲೇ ಹೇಳಿದಂತೆ ಸಮಯವೇ ಎಲ್ಲದಕ್ಕೂ ಉತ್ತರವೆಂದು. ಈಗ ನನ್ನ ದೇವಿಯ ಮುಂಗೋಪವನ್ನು ನಾ ಸಹಿಸಲಾರೆ. ಲೋಕವನ್ನೇ ಸರಿಯುವ ನೀನು ಸತಿ ಸತ್ತು ಬಾಯಿ ಮೇಲೆ ತೋರುವ ಕರುಣೆ ಉಚಿತವಾದದು. ಸಮಯವೂ ಈಗ ಬಂದಿದೆ ದೇವಿ, ಹೌದೇನು? ನಾವು ಭೂಲೋಕಕ್ಕೆ ತೆರಳುವ ಸಮಯ ಬಂದಿದೆ. ಹೊರಡೋಣವೇ? ಅಂತೆಯೇ ಆಗಲಿ ಸ್ವಾಮಿ. ಅಮ್ಮ, ನೀರು ಕೊಡ್ತೀರಾ? ಯಾರದು? ನಾವು ತೀರ್ಥಯಾತ್ರಿಗಳು. ಹೌದೇನು? ಏನ್ ಬೇಕಾಗಿತ್ತು? ನಾವು ದಾರಿಯಲ್ಲಿ ಬರ್ತಾ ಸುಸ್ತಾಯಿತು. ಒಂದು ತಮಗೆ ನೀರು ಕೊಡಿ ಅಮ್ಮ. ಈಗ ಗೊತ್ತಾನೆ. ಅಂದಾಗೆ ಎಲ್ಲಿಗೆ ಹೋಗ್ತಿರೋದು? ನಾವು ಪಂಡ್ರಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ. ಹೌದೇನು? ಅಂದಾಗೆ ನೀವು ಎಲ್ಲಿಂದ ಬರ್ತಾ ಇರೋದು? ನಾವು ದಕ್ಷಿಣ ದಿಕ್ಕಿನ ರಾಮಪುರದಿಂದ ಬರ್ತಿದ್ದೀವಿ ತಾಯಿ. ಹಾಗೆ ನಿಮ್ದು ಊಟೋಪಹಾರ ಎಲ್ಲ ಆಯ್ತೇನು? ಇಲ್ಲ ತಾಯಿ, ನಿನ್ನೆ ಬರ್ತಾ ಬಂದಿದ್ದು, ಮುಂದೆ ಹೋಗ್ತಾ ನೋಡ್ತೀನಿ. ಅಯ್ಯೋ, ಮತ್ತೆ ಪಂಡ್ರಾಪುರಕ್ಕೆ ಬೇರೆ ಹೋಗ್ತಿದ್ದೀರಾ? ಅದ್ರಲ್ಲೂ ನೀವು ನಮ್ಮ ಮನೆಗೆ ಬಂದರೆ ನಮ್ಮ ಸೌಭಾಗ್ಯ. ನಾನು ನಿಮಗೆ ಈಗಲೂ ಉಪಹಾರ ತರ್ತೀನಿ. ಕೂತ್ಕೊಳ್ಳಿ. ಅಂದಾಗೆ ಎಷ್ಟು ದಿನದ ಯಾತ್ರೆ? ತಾಯಿ, ಇಲ್ಲಿಂದ ಒಂದು ದಿನದ ಕಾಲ್ದಾರಿ. ಹೌದೇನು? ನಾನು ಒಂದ್ಸಲ ನಮ್ಮ ಮನೇಲಿ ಕೇಳ್ತೀನಿ, ನಿಮ್ಮ ಜೊತೆ ಬರ್ಬೋದಾ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ರಿ ತಿರಿನಾ ಮನೆಗೆ ಧರ್ಮ ಚಿತ್ರೇನು ಆದಿ ಬೀದಿ ಹೋಗೋದ್ಬಿಟ್ಟು ಅನ್ನ ಹಾಕೋಕೆ ಹಾಗೆಲ್ಲ ಅನ್ಬೇಡಿ ಅತ್ತೆ. ನೀನೇನೆ ಬರ್ಬೇಕಾದ್ರೆ ನಿಮ್ಮ ಅಪ್ಪನ ಅಂತ ಕಟ್ಕೊ ಬಂದಿದ್ದೇನೆ. ಇಲ್ಲ ಅತ್ತೆ. ತಾಯಿ, ತೀರ್ಥಯಾತ್ರಿಗಳಿಗೆ ದಾನ ಮಾಡೋದು ಪುಣ್ಯದ ಕೆಲಸ. ಹೌದು ತಾಯಿ, ಅನ್ನದಾನ ಮಹಾದಾನ. ದಾನನಂತೆ ಪಿಟ್ಟಿಯಾಗಿ ಸಿಕ್ಕಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಅತ್ತೆ ಅತ್ತೆ, ಇವರು ಪಂಡ್ರಾಪುರಕ್ಕೆ ಹೋಗ್ತಿದ್ದಾರಂತೆ. ನಾನು ಇವ್ರ ಜೊತೆ ಹೋಗ್ಬರ್ಬೋದಾ ಅತ್ತೆ? ಪಂಡ್ರಾಪುರನೂ ಇಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ವರ್ಷಕ್ಕಾಗ ರಾಗಿ ಬೀಸು. ದೇಶಕ್ಕೆ ಹೋಗೋಕ್ಕೆ ಅದೃಷ್ಟ ಮಾಡಿರ್ಬೇಕು. ಆ ಮಗು ಅಷ್ಟೊಂದು ಆಸೆ ಪಡ್ತಿದ್ದಾನೆ, ಕಳಿಸ್ಕೊಡಿ. ಹೌದು, ಖರ್ಚೆಲ್ಲ ನಾವು ಕೊಡ್ತೀವಿ. ದಯವಿಟ್ಟು ಅತ್ತೆ ಕಳಿಸ್ಕೊಡಿ ಅತ್ತೆ. ಆಯ್ತು ಅಮ್ಮ, ಅವಳ ಮನೆ ಬಿಟ್ಟೋದ್ರೆ ಮನೆ ಕೆಲಸ ಯಾರಪ್ಪ ಮಾಡೋದು? ಅಯ್ಯೋ, ಸುಮ್ಮನಿರೆ, ಇವಳನ್ನೇ ಅದು ಕಳಿಸೋರು. ಆದರೆ ತಿರುಗಿ ವಾಪಸ್ ಬರೋ ಹಾಗಿಲ್ಲ.
ಆ ಪಾಂಡುರಂಗ ಸರ್ವಾಂತರ್ಯಾಮಿ, ನಾನು ಇಲ್ಲೇ ಇರ್ತೀನಿ ಅಂತೆ. ಇವಾಗಾದ್ರೂ ಗೊತ್ತಾಯ್ತೇನು? ನೀವೇ ನೋಡ್ತೀರಾ, ಚೆನ್ನಾಗಿ ತಿಂದ್ರೆ ತಾನೆ ನಾವಿನ್ನ ಹೊರಡಬಹುದು. ತಾಯಿ, ನಿನ್ನ ಸ್ಥಿತಿ ನಿಜಕ್ಕೂ ಚಿಂತಾಜನಕ. ಈ ನರಕದಲ್ಲಿ ಹೇಗೆ ಬದುಕ್ತಿದ್ಯಾ ತಾಯಿ? ಅಯ್ಯೋ ನರಕನ ಹಾಗೆಲ್ಲ ಅನ್ಬೇಡಿ. ಇನ್ನು ನೀವು ಏನು ಕಮ್ಮಿ ಇದೆ ಹೇಳಿ? ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ನಿಮಗೆ ಆ ಪಾಂಡುರಂಗನ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ. ಕ್ಷೇಮವಾಗಿ ಹೋಗಿ ಲಾಭಕ್ಕೆ ಬನ್ನಿ. ಆಗ್ಲಿ ತಾಯಿ, ನಿನ್ನ ಜೀವನ ತಂಪಾಗಿರಲಿ. ಪಾಪ ನಿಮ್ಮ ಹೆಣ್ಮಕ್ಳು. ಹೌದು ದೇವಿ. ಹೋಗಿ ಹೋಗಿ ಹೋಗಿ. ಹೇಳಿ ಸ್ವಾಮಿ. ದೇವಿ, ಭೂಲೋಕಕ್ಕೆ ತೆರಳುವ ಸಮಯ ಬಂದಿದೆ. ನಿನ್ನ ಅಪ್ಪಣೆ ಇದ್ದೀರೇ? Sí. ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ. ಸತ್ತು ಏನಮ್ಮ? ಅಯ್ಯೋ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಮಲಗಿಬಿಟ್ಟಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿ ಮುಗಿಸ್ತೀನಂತೆ. ಅಯ್ಯೋ ಪರವಾಗಿಲ್ಲ, ನೀನು ಆಸೆ ಪಟ್ಟಿದ್ದೆ ಅಲ್ವಾ ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ. ನೀನಿನ್ನು ಹೋಗಿ ಬರಬಹುದು. ಅಯ್ಯೋ ಪರವಾಗಿಲ್ಲ ಅತ್ತೆ, ನನಗೆ ನನ್ನ ಮನೆನೇ ವೈಕುಂಠ ಅತ್ತೆ. ಅಯ್ಯೋ ನೀನು ನಮಗೋಸ್ಕರ ಅಂತ ರಾತ್ರಿ ಬೆಳಗ್ಗೆ ದುಡಿತೀಯ. ಇವಾಗ ನಿನ್ನ ಆಸೆಯನ್ನು ಪೂರೈಸ್ಕೊಳಮ್ಮ. ಇದನ್ನು ಕೇಳಿ ನನಗೆ ಅಷ್ಟೈಶ್ವರ್ಯ ಸಿಕ್ಕಾಗಾಯ್ತು ಅತ್ತೆ. ಹೋಗಿ ಬರ್ತೀನತ್ತೆ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಓಹೋ, ಬೆಳಗ್ಗೆ ಕೂತ್ಬಿಟ್ಲು. ಏನು ಕೆಲಸ ಮಾಡ್ತೇನೆ. ಏನೇ ಹಂಗೆ ನೋಡ್ತಾ ಇದ್ಯಾ? ನನ್ನ ಮುಖದಲ್ಲಿ ಕೋತಿ ಕುಣಿತಾ ಇದ್ಯಾ? ಅಯ್ಯೋ, ನಾನು ಮುಖದೊಳಗ ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿರು. ಆಯ್ತು. ಹಾ, ಎಲ್ಲ ಕೆಲಸ ಮಾಡ್ಬಿಟ್ಟೇನೆ? ಹೌದು. ಬಟ್ಟೆ ತೊಳ್ದ್ಯಾ? ಅದು ಆಯ್ತು. ಮನೆ ಸ್ವಚ್ಛ ಮಾಡ್ದ್ಯಾ? ಹೌದು. ಅಯ್ಯೋ, ಆಯ್ತು, ಹೋಗಿ ತಿಂಡಿ ಮಾಡು. ಓಹೋ, ಮಹಾರಾಣಿ ಕೂತ್ಬಿಟ್ಲು ತಿನ್ನಕ್ಕೆ. ಕೊಡೆ ಇಲ್ಲಿ. ಹೋಗಿ ಮನೆ ಕೆಲಸ ಮಾಡೆ. ಏನೇ ಹಂಗೆ ಮಿಕ್ಕ ಮಿಕ್ಕ. ಯಾಕೆ ಮಾತಾಡ್ತಿದ್ದೇನೋ? ಮುಂದುವರಿಸಿ ಮಾತಾಡಿ. ದೇವರು ಮಾತಾಡೋ ಶಕ್ತಿ ಕೊಟ್ಟಿರೋದು ಒಳ್ಳೆದಿನ್ ಮಾತಾಡಿ ಚೆನ್ನಾಗಿರ್ಲಿ ಅಂತ. ಬಾಯಿಗೆ ಬಂದಿದ್ದನ್ನ ಮಾತಾಡಿ ಹೀಗೆ ಆಗೋದು. ಯಾರಿಗಿಂತ ವಾಯ್ ಕರೆಕ್ಟ್ ಆಗಿ ಶಬ್ದ ಹೇಳ್ತಾ ಇರೋದು. ಮಗ ಮಗ ಇದ್ದೇನೆ. ಏನಾಯ್ತು ಮಗ? ಅಯ್ಯೋ ಅಯ್ಯೋ ಅಮ್ಮ ಅಂತ ಹೇಳ ಮಗ. ಬೆಳಗ್ಗೆ ತಾನೆ ಚೆನ್ನಾಗಿದ್ದಲ್ಲ, ನಾನು ಬೇಕಿರೋದೆಲ್ಲ ತಿನ್ಬಿಟ್ಟೇನೆ ಮಗ. ಅಯ್ಯೋ ಮಾತಾಡು ಮಗ. ಅಯ್ಯೋ ಮಾತಾಡೆ ಅಮ್ಮ ಅಂತ ಮಗ. ನೋಡೆ, ಅಳಿಯನ್ನ ಕರ್ಕೊಬಂದು ಈಗಾದ್ರೂ ಒಪ್ಸಿ ಮನವೊಲಿಸಿ ಮನೆ ಕಳಿಸು. ಅದು ನಿಂತ ಮಾತ್ರ ಮಾಡ್ಬೇಡ ಕಣೆ. ರೀ ಸುಮ್ಮನೆ ರೀ, ಪಾಪ ಮಗು ಮಾತಾಡ್ತಾನೆ ಇಲ್ಲ. ಇನ್ನು ಎಷ್ಟಂತ ಮಗಳನ್ನ ವಹಿಸ್ಕೊತೀಯಾ? ಕೇಳೋಣ. ಓ, ನಿಮ್ಮ ಮಗಳಿಗೆ ಯಾಕೆ ನಿಂತೈತಾ? ನನ್ಗಿವಾಗ ನೆನಪಿಬೇಕಪ್ಪ. ಮನೆ ಪ್ರಶಾಂತವಾಗಿರುತ್ತೆ. ಅಳಿ ಅಂದ್ರೆ ತಿಂದೆ ಜಾಸ್ತಿ ಆಯ್ತೇನು? ನೀನ ನಮ್ಮನ್ನು ಹೀಗೆ ಮಾಡಿರೋದು ಎಷ್ಟೇ ಧೈರ್ಯ ನಿಂತೆ. ಅಯ್ಯೋ ಅಯ್ಯೋ ಏನಾಯ್ತಮ್ಮ? ಏನಂತಮ್ಮ? ಏನಿಲ್ಲ ಮಾಮ, ಸ್ವರ್ಗ ನನ್ಗೆ ಎಲ್ಲೂ ಇರಲ್ಲ. ಎಲ್ಲ ಈ ಭೂಲೋಕದಲ್ಲಿ ಮಾಡಿದ ಪಾಪಕ್ಕೆ ತಕ್ಷಿಷೆ ಅನುಭವಿಸ್ಲೇಬೇಕು. ಈಗಲೂ ಬುದ್ಧಿ ಬರ್ಲಿಲ್ಲ. ಖಾಲಿ ಭಿಕ್ಷೆ ಅಯ್ಯೋ ಅಯ್ಯೋ
ಅದೆಲ್ಲ ಬೇಡ. ಸೊಕ್ಕು ಇವ್ರಿಗೊಂದು ಪರಿಹಾರ ಹೇಳಮ್ಮ. ಏನಿಲ್ಲ ಮಾವ, ಆ ಪಂಡ್ರಾಪುರಕ್ಕೆ ಹೋಗಿ ಆ ಪಾಂಡುರಂಗ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಆಯ್ತು ಬನ್ನಿ ಎಲ್ಲ ಹೋಗೋಣ. ಅಯ್ಯೋ ಮಾವ, ನೀನಿಲ್ಲಿ? ಅಮ್ಮ ನೀನಿಲ್ಲಿ? ಅತ್ತೆ ಏನಾಯ್ತು? ಮಗಳೇನಕ್ಕೆ ಮಾತಾಡ್ತಿಲ್ಲ? ಏನು ಗೊತ್ತಿಲ್ಲ ತರ ಕೇಳ್ತಿದ್ಯಲ್ಲ. ಮಾಡಿದ್ದು ಮಾರಾಯ, ಮಾಡಿದ್ದಕ್ಕೆ ಅನ್ಭವಿಸ್ಬ. ಇದೆಲ್ಲ ಪಾಂಡುರಂಗನ ಲೀಲೆ ಇರ್ಬೇಕು. ಭಜನೆ ಮಾಡಿ. ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ರಾಧೆ ವೃಂದಾವನ ಚಂದ, ಅನಾಥನಾಥ ದೀನಬಂಧು ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ, ರಾಧೆ ಗೋವಿಂದ ವೃಂದಾವನ ಚಂದ. ಅಮ್ಮ, ನನ್ ಮಾತು ಬರ್ತಿದಲ್ವಾ? ನಾನು ಮಾತಾಡ್ತಿದ್ದೀನಿ. ಈಗ್ಲಾದ್ರೂ ನನ್ನ ಜೊತೆ ಬರ್ತೀಯೋ ಇಲ್ಲ ನಿಮ್ಮ ಅಮ್ಮನ ಸೇರ್ಗಿಟ್ಕೊಂಡೇ ಇರ್ತೀಯೋ? ಇಲ್ಲ ರೀ, ನಂಗೆ ಈಗ ಬುದ್ಧಿ ಬಂದಿದೆ. ಸ್ವರ್ಗ ನರ್ಕ ಎಲ್ಲ ನಮ್ಮ ಮನೇಲೆ. ಬನ್ರಿ ಹೋಗೋಣ. ಎಲ್ಲರಿಗೂ ಇವಾಗ ಒಳ್ಳೆ ಬುದ್ಧಿ ಬಂದಿದೆ. ಧನ್ಯವಾದಗಳು.